ಫ್ರೆಂಡ್ಸ್, ಇವತ್ತು ನಾವು ಆಲೂಗಡ್ಡೆಯಲ್ಲಿ ಈಸಿಯಾಗಿರುವಂತಹ ಒಂದು ಪಾಯಸ ರೆಸಿಪಿನ ನೋಡೋಣ ಫ್ರೆಂಡ್ಸ್. ಎಲ್ಲರೂ ಆಲೂಗಡ್ಡೆನ ಸಾಂಬಾರಿಗೆ ಯೂಸ್ ಮಾಡ್ತಾರೆ, ಮತ್ತು ಆಲೂಗಡ್ಡೆ ಬಜ್ಜಿ ಮಾಡ್ತಾರೆ, ಮತ್ತು ಪಲ್ಯ ಮಾಡ್ತಾರೆ, ಮತ್ತು ಆಲೂಗಡ್ಡೆನ ಫ್ರೈ ಮಾಡ್ತಾರೆ. ಬಟ್ ನಾವು ಇವತ್ತು ಆಲೂಗಡ್ಡೆನ ಯೂಸ್ ಮಾಡಿಕೊಂಡು ಈಸಿಯಾಗಿರುವಂತಹ ಒಂದು ಪಾಯಸ ರೆಸಿಪಿನ ಮಾಡೋಣ ಫ್ರೆಂಡ್ಸ್. ಫಸ್ಟಿಗೆ ಏನು ಮಾಡೋಣಪ್ಪ ಅಂದರೆ, ಇಲ್ಲಿ ನೋಡಿ, ಈ ಥರ ಆಲೂಗಡ್ಡೆನ ತೊಗೊಂಡಿದ್ದೀವಿ. ಈಗ ಆಲೂಗಡ್ಡೆನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡೋಣ. ನೀರಲ್ಲಿ ವಾಶ್ ಮಾಡಿಬಿಟ್ಟು ಆಲೂಗಡ್ಡೆನ ಆಮೇಲೆ ಏನು ಮಾಡಬೇಕಪ್ಪ ಅಂದರೆ, ನಾವು ಆಲೂಗಡ್ಡೆನ ಬೇಯಿಸ್ಕೋಬೇಕು. ನೋಡಿರಿ ಫ್ರೆಂಡ್ಸ್, ಈ ಥರ ನಾವು ಆಲೂಗಡ್ಡೆನ ಬೇಯಿಸ್ಕೊಂಡಾಯಿತು. ಈಗ ವಾಶ್ ಮಾಡ್ಕೊಂಡಾಯಿತು. ಈಗ ನಾವು ಇದನ್ನು ಬೇಯಿಸೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಕುಕ್ಕರಲ್ಲಿ ನಾವು ಆಲೂಗಡ್ಡೆನ ವಾಶ್ ಮಾಡಿ ಹಾಕಾಯಿತು. ಈಗ ನಾವು ಇದನ್ನು 3 ವಿಷಲಲ್ಲಿ ಆಲೂಗಡ್ಡೆನ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾದ್ಮೇಲೆ ಯಾವ ಥರ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಆಲೂಗಡ್ಡೆನ 3 ವಿಷಲ್ ಕೊಟ್ಟು ಇಲ್ಲಿ ಬೇಯಿಸ್ಕೊಂಡಾಯಿತು. ಈಗ ನೋಡ್ರಿ, ಆಲೂಗಡ್ಡೆನ ಈ ಥರ ಸಿಪ್ಪೆ ತೆಗಿಯೋಣ. ಫಸ್ಟಿಗೆ ಎಲ್ಲ ಆಲೂಗಡ್ಡೆದು ಈ ಥರ ಸಿಪ್ಪೆ ಬಿಡಬೇಕು. ಇಲ್ಲಿ ನೋಡಿ, ತೆಗಿತಾ ಇದ್ದೀವಿ ಸಿಪ್ಪೆನ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಆಲೂಗಡ್ಡೆನ ಎಲ್ಲ ಸಿಪ್ಪೆ ತೆಗೆದು ಈ ಥರ ಕ್ಲೀನ್ ಮಾಡ್ಕೊಂಡಾಯಿತು ಆಲೂಗಡ್ಡೆನ. ಈಗ ಆಲೂಗಡ್ಡೆ ಜೊತೆಗೆ ಮತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ತುಪ್ಪ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಅರ್ಧ ಲೀಟ್ರಷ್ಟು ಹಾಲು ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ, ಸಕ್ಕರೆ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ, ಪ್ಲೇನ್ ಖೋವಾ ಇಟ್ಕೊಂಡಿದ್ದೀವಿ. ಮತ್ತು ಏಲಕ್ಕಿನ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಈಗ ಯಾವ ಥರ ಮಾಡೋದು ಈಸಿಯಾಗಿರುವಂಥ ಆಲೂಗಡ್ಡೆ ಪಾಯಸನ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈಗ ಆಲೂಗಡ್ಡೆನ ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಸಣ್ಣದಾಗಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಈಗ ಏನು ಮಾಡಬೇಕಪ್ಪ, ಇದನ್ನ ಆಲೂಗಡ್ಡೆನ ಅಂತೇಳಿದ್ರೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಬೇಯಿಸಿದ್ದೀವಲ್ಲ ಆಲೂಗಡ್ಡೆನ ಪೇಸ್ಟ್ ಮಾಡ್ಕೋಬೇಕು ಎಲ್ಲ. ನೋಡಿರಿ ಫ್ರೆಂಡ್ಸ್, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಆಲೂಗಡ್ಡೆನ. ನೋಡಿರಿ, ಈ ಥರ ಪೇಸ್ಟ್ ಆಗಿದೆ ಆಲೂಗಡ್ಡೆ. ನೋಡಿರಿ, ಇಲ್ಲಿ ಈ ಥರ ಆಗಿದೆ. ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈಗ ನಾವು ಇಲ್ಲಿ ಪಾಯಸ ಮಾಡೋದಕ್ಕೆ ಒಗ್ಗರಣೆಗೆ ಇಲ್ಲಿ ಪಾತ್ರೆನ ಇಟ್ಕೊಂಡಿದ್ದೀವಿ. ಈಗ ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಇದರಲ್ಲಿ 3 ಚಮಚ ತುಪ್ಪನ ಹಾಕ್ತಾಯಿದ್ದೀವಿ. ನೋಡಿರಿ, ಇಲ್ಲಿ 3 ಚಮಚ ತುಪ್ಪ ಹಾಕಿದ್ದೀವಿ. ಈಗ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದರಲ್ಲಿ ಸ್ವಲ್ಪ ಚಕ್ಕೆನ ಹಾಕ್ತೀವಿ. ಸಣ್ಣದಾಗಿ ಪೀಸ್ ಮಾಡಿ ಚಕ್ಕೆ ಹಾಕ್ತಿದ್ದೀವಿ. ಯಾಕಪ್ಪ ಚಕ್ಕೆ ಹಾಕ್ತಿದ್ದೀವಿ ಅಂದರೆ, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಘಮ ಘಮ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಪಾಯಸದಲ್ಲಿ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನಾವು ಚಕ್ಕೆನ ಹಾಕ್ತಾಯಿದ್ದೀವಿ. ಇದರಲ್ಲಿ ಚಕ್ಕೆನ ಇದರಲ್ಲಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಈ ಥರ ನೋಡ್ರಿ ಇಲ್ಲಿ. ಈಗ ನೆಕ್ಸ್ಟ್ ನಾವು ಪೇಸ್ಟ್ ಮಾಡಿದ್ದೀವಲ್ಲ ಆಲೂಗಡ್ಡೆನ, ನೋಡಿರಿ, ಆ ಪೇಸ್ಟ್ನ ಈಗ ನಾವು ಈ ತುಪ್ಪದಲ್ಲಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀವಿ ಸ್ವಲ್ಪ. ನೋಡಿರಿ, ಇಲ್ಲಿ ಈ ಥರ. ನೋಡಿರಿ ಫ್ರೆಂಡ್ಸ್, ಎಲ್ಲ ಆಲೂಗಡ್ಡೆ ಪೇಸ್ಟ್ ನಾವು ಇದರಲ್ಲಿ ತುಪ್ಪ ಬಿಸಿ ಮಾಡ್ಕೊಂಡಿದ್ವಲ್ಲ ಆ ತುಪ್ಪದಲ್ಲಿ ಹಾಕಿದ್ದೀವಿ. ಇದನ್ನು ತುಪ್ಪದಲ್ಲೇ ಬೇಯಿಸ್ತೀವಿ ಸ್ವಲ್ಪ. ಈಗ ನೋಡಿರಿ, ಇಲ್ಲಿ ಈ ಥರ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ರೆಡಿ ಆಗ್ತಾ ಇದೆ. ನೋಡಿರಿ, ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ಕುದೀತಾ ಇದೆ. ನೋಡಿರಿ, ಇಲ್ಲಿ ಆಲೂಗಡ್ಡೆ ಪೇಸ್ಟು. ನೋಡಿರಿ, ಈ ಥರ ಸ್ವಲ್ಪ ಕುದಿಸ್ಕೊಂಡು ತುಪ್ಪದಲ್ಲೇ ಇದನ್ನು, ನೋಡಿರಿ, ಇಲ್ಲಿ ಈ ಥರ. ನೋಡಿರಿ ಫ್ರೆಂಡ್ಸ್, ಈ ಥರ ಸ್ವಲ್ಪ ಕುದಿಸ್ಕೊತಾ ಇದ್ದೀವಿ. ಈಸಿ ಆಗಿರುವಂತಹ ಆಲೂಗಡ್ಡೆ ಪಾಯಸ ರೆಸಿಪಿ ಫ್ರೆಂಡ್ಸ್ ಇದು. ಮತ್ತು ಬೇಗನೆ ಆಗುತ್ತೆ ಫ್ರೆಂಡ್ಸ್ ಈ ಪಾಯಸ ರೆಸಿಪಿ. ನೋಡಿರಿ ಫ್ರೆಂಡ್ಸ್, ಈ ಥರ ಆಲೂಗಡ್ಡೆ ಪೇಸ್ಟು ಕುದೀತಾ ಇದೆ. ಈಗ ನಾವು ಇವತ್ತು ಮಾಡಿರೋದು ಅರ್ಧ kg ಆಲೂಗಡ್ಡೆದು ಪಾಯಸ ಮಾಡ್ತಾ ಇರೋದು. ಅರ್ಧ kgಗೆ 1 ಕಪ್ಪಷ್ಟು ಸಕ್ಕರೆ ಹಾಕಬೇಕು. ಈ ಕಪ್ಪಿಂದ 1 ಕಪ್ ಸಕ್ಕರೆ ಹಾಕಬೇಕು. ನೋಡಿರಿ, ಇಲ್ಲಿ 1 ಕಪ್ ಸಕ್ಕರೆ ಹಾಕಿದ್ದೀವಿ ಇದರಲ್ಲೀಗ. ಈಗ ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ಸಕ್ಕರೆ ಎಲ್ಲ. ಮತ್ತು ಇದೇನಪ್ಪ ಅಂದರೆ, ಸಕ್ಕರೆ ಎಲ್ಲ ಮೆಲ್ಟಾಗಿ ಇದರಲ್ಲಿ ಸ್ವಲ್ಪ ನೀರು ಆಗುತ್ತೆ ಪಾಯಸ. ಅಲ್ಲಿವರೆಗೂ ಈ ಥರ ಗಟ್ಟಿನೇ ಇರುತ್ತೆ. ನೋಡಿರಿ, ಇಲ್ಲಿ ಈಗ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಬೇಕು ಇದರಲ್ಲಿ.
ಇದು ಸಕ್ಕರೆ ಮೆಲ್ಟ್ ಆಗೋವರೆಗೂ ಇದರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು 5 ನಿಮಿಷ. ನೆಕ್ಸ್ಟ್ ನಾವು ಇದರಲ್ಲಿ ಏನಪ್ಪ ಅಂದರೆ ಇದರಲ್ಲಿ ನೆಕ್ಸ್ಟ್ ಹಾಲನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಇದರಲ್ಲಿ ನಾವು ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿರಿ ಇಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ಇದಕ್ಕೆ ಹಾಕಬೇಕು. ಈಗ ಪ್ರೆಸೆಂಟ್ ನಾವು 1/4 ಲೀಟ್ರಷ್ಟು ಹಾಲು ಆಲ್ರೆಡಿ ಇದರಲ್ಲಿ ಹಾಕ್ಕೊಂಡಿದ್ದೀವಿ. ನೋಡಿರಿ ಇಲ್ಲಿ ಈಗ ಇದು ಚೆನ್ನಾಗಿ ಬೆಂದು ಸ್ವೀಟು ಚೆನ್ನಾಗಿ ಬರುತ್ತೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಯಾವ ಥರ ಆಗ್ತಾ ಇದೆ ನಮ್ಮದು ಸ್ವೀಟ್ ಅಂತ ಇಲ್ಲಿ ನೋಡಿ. ನೋಡಿರಿ ಇಲ್ಲಿ ಈ ಥರ ಆಗ್ತಾ ಇದೆ. ನೋಡಿರಿ ಫ್ರೆಂಡ್ಸ್, ಈಗ ನಾವು ಇದರಲ್ಲಿ ಅರ್ಧ kg ಆಲೂಗಡ್ಡೆಗೆ 100 ಗ್ರಾಮಷ್ಟು ಕೋವಾನ ಹಾಕ್ತಾ ಇದ್ದೀವಿ. ಇಲ್ಲಿ ನೋಡಿ ಈಗ ಹಾಕ್ತೀವಿ ಕೋವಾ. ನೋಡಿರಿ ಇಲ್ಲಿ 100 ಗ್ರಾಮಷ್ಟು ಕೋವಾ ಇಟ್ಕೊಂಡಿದ್ದೀವಿ. ಈಗ ಅದನ್ನು ಅದರಲ್ಲಿ ಹಾಕ್ತೀವಿ. ನೋಡಿರಿ ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಕೋವಾ ಹಾಕಾಯಿತು. 100 ಗ್ರಾಮ್ ಕೋವಾನ ಇದರಲ್ಲಿ ಹಾಕಿದ್ದೀವಿ. ಈಗ ನೋಡಿರಿ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಕೋವಾ ಹಾಕಿ ಈ ಥರ ಮಿಕ್ಸ್ ಮಾಡಿ ಆಯಿತು ಫ್ರೆಂಡ್ಸ್. ಈಗ ನಾವು ಇದರಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕೋಣ. ಈ ಥರ ನೋಡ್ರಿ ಇಲ್ಲಿ ಏಲಕ್ಕಿ ಪೌಡ್ರನ್ನ ಇದರಲ್ಲಿ ಹಾಕೋಣ. ಈ ಪಾಯಸ ಮಾತ್ರ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಸ್ವೀಟ್ನ ಈಸಿಯಾಗಿರುವಂಥ ಸ್ವೀಟ್ ಇದು. ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಗೆಲ್ಲರೂ. ನೆಕ್ಸ್ಟ್ ಇದು ಕೋವಾದೆಲ್ಲ ಹಾಕಾಯಿತು ಫ್ರೆಂಡ್ಸ್. ಮತ್ತು ಇದರಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ ಅವಾಗಲೇ ಫಸ್ಟಿಗೆ 1/4 ಲೀಟ್ರ್ ಹಾಲು ಹಾಕಿದ್ವಿ. ಮತ್ತು ಈಗ 1/4 ಲೀಟ್ರಷ್ಟು ಹಾಲು ಇದರಲ್ಲಿ ಆ್ಯಡ್ ಮಾಡೋಣ. ಒಂದು 1/4 ಗಂಟೆ ಮುಂಚೆ ನಾವು ಕೇಸರ್ ಬರುತ್ತಲ್ಲ, ಆ ಕೇಸರನ್ನ ನೆನೆಕ್ಕಿದ್ವಿ ಫ್ರೆಂಡ್ಸ್. ಈಗ ಇದರಲ್ಲಿ ಆ ಕೇಸರನ್ನ ಹಾಕ್ತಾ ಇದ್ದೀವಿ. ನೋಡಿರಿ ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಕೇಸರ್ ಹಾಕಿದ್ದೀವಿ ಇದರಲ್ಲಿ. ನೋಡಿರಿ ಈ ಥರ ಆಗ್ತಾ ಇದೆ ನಮ್ಮದು ಆಲೂಗಡ್ಡೆ ಸ್ವೀಟು. ಈಗ ನೆಕ್ಸ್ಟ್ ನಾವು ಮತ್ತೆ 1/4 ಲೀಟ್ರಷ್ಟು ಹಾಲನ್ನ ಇದರಲ್ಲಿ ಆ್ಯಡ್ ಮಾಡೋಣ. ನೋಡಿರಿ ಇಲ್ಲಿ ಮತ್ತೆ ಹಾಲನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀವಿ ನಾವು. ನೋಡಿರಿ ಈ ಥರ ಆಗ್ತಾ ಇದೆ ನಮ್ಮದು ಪಾಯಸ. ನೋಡಿರಿ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಾವು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೋದು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ರೆಡಿ ಆಗ್ತಾ ಇದೆ ಸ್ವೀಟು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ನ ನಾವು ತುಪ್ಪದಲ್ಲಿ ಫ್ರೈ ಮಾಡಬೇಕಾದ್ರೂ ಹಾಕ್ಬೋದು. ಬಟ್ ಈ ಸ್ವೀಟಿಗೆ ಫ್ರೈ ಮಾಡ್ದಿಲ್ದಂಗೆ ಹಂಗೆ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಸ್ವೀಟಲ್ಲಿ. ಅದಕ್ಕೋಸ್ಕರ ನಾವು ಡ್ರೈ ಫ್ರೂಟ್ಸ್ನ ಹಂಗೆ ಕಟ್ ಮಾಡಿ ಹಾಕ್ತಾ ಇದ್ದೀವಿ. ಮತ್ತು ಇದ್ರ ಮೇಲೆ ಈ ಥರ ಇನ್ನೊಂದು ಸ್ಪೂನು 2 ಸ್ಪೂನಷ್ಟು ತುಪ್ಪ ಮತ್ತು ಈ ಥರ ಹಾಕಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ತುಪ್ಪನೂ ಈ ಥರ ಹಾಕಬೇಕು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಪಾಯಸ ಯಾವ ಥರ ಕುದೀತಾ ಇದೆ. ನೋಡಿರಿ ಈ ಥರ ಚೆನ್ನಾಗಿ ಕುದಿಸ್ಬೇಕು. ಒಂದು 5 ರಿಂದ 10 ನಿಮಿಷದವರೆಗೂ ಈ ಥರ ಲೋ ಫ್ಲೇಮಲ್ಲಿ ಕುದಿಸ್ಬೇಕು ಈ ಸ್ವೀಟು. ನೋಡಿರಿ ಇಲ್ಲಿ ಈ ಥರ ಚಮಚದಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕಪ್ಪ ಅಂದರೆ ಮತ್ತೆ ಕೆಳಗೆ ತಳಕ್ಕೆ ಹಿಡಿಯುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಥರ ಚಮಚದಿಂದ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿರಿ ಇಲ್ಲಿ ಈ ಥರ. ನೋಡಿರಿ ಸ್ವೀಟು ಯಾವ ಥರ ನಮ್ಮದು ಕುದೀತಾ ಇದೆ ಅಂತ. ನೋಡಿರಿ ಫ್ರೆಂಡ್ಸ್, ಅರ್ಧ kg ಆಲೂಗಡ್ಡೆಗೆ ಇಷ್ಟೊಂದಾಗುತ್ತೆ ಈ ಸ್ವೀಟು. ನೋಡಿರಿ ಎಷ್ಟೊಂದಾಗಿದೆ. ನೋಡಿರಿ ಫ್ರೆಂಡ್ಸ್, ಈ ಥರ ನಮ್ಮದು ಪಾಯಸ ಈ ಥರ ನೋಡಿರಿ ಈ ಥರ ಕುದೀತಾ ಇದೆ. ನಮ್ಮದು ಪಾಯಸ ರೆಡಿ ಆಯಿತು ಫ್ರೆಂಡ್ಸ್. ನೋಡಿರಿ ಇಲ್ಲಿ ಈಸಿಯಾಗಿರುವಂತಹ ಆಲೂಗಡ್ಡೆ ಪಾಯಸ ಇದು. ನೆಕ್ಸ್ಟ್ ಈಗ ಇನ್ನೊಂದು ಸ್ವಲ್ಪ ಕುದ್ದ ಮೇಲೆ ಇದರಲ್ಲಿ ಏನಪ್ಪ ಅಂದರೆ ಲಾಸ್ಟಿಗೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು. ನೋಡಿರಿ ಫ್ರೆಂಡ್ಸ್, ನಮ್ಮದು ಪಾಯಸ ರೆಡಿ ಆಯಿತು. ನೋಡಿ ಈ ಥರ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಪಾಯಸ ರೆಡಿ ಆಯಿತು. ಇಲ್ಲಿ ಒಂದು ಬೌಲಲ್ಲಿ ತಗೊಂಡಿದ್ದೀವಿ. ಈಗ ಇಲ್ಲಿ ನೋಡಿ, ಈಗ ನಾವು ಇದರಲ್ಲಿ ಮೇಲಿಂದ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ. ಈಗ ಗೋಡಂಬಿ ಮತ್ತು ಬಾದಾಮಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ನೋಡಿರಿ ಈ ಥರ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ನಮ್ಮದು ಆಲೂಗಡ್ಡೆ ಪಾಯಸ ಈ ಥರ ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಮ್ಮದು ಆಲೂಗಡ್ಡೆ ಪಾಯಸ ಈ ಥರ ಆಗಿದೆ. ಪ್ಲೀಸ್ ಫ್ರೆಂಡ್ಸ್, ನೀವೆಲ್ಲ ನಿಮ್ಮ ಮನೆಗೆ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್. ಯಾವ ಥರ ಇತ್ತು ಈ ಪಾಯಸ, ಚೆನ್ನಾಗಿತ್ತೋ ಇಲ್ಲೋ ಅಂತೇಳ್ಬಿಟ್ಟು. ಪ್ಲೀಸ್ ಫ್ರೆಂಡ್ಸ್, ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.